ಇವತ್ತಿನ ಟಾಪಿಕ್ ಕ್ರಯೋಪ್ರಿಸರ್ವೇಷನ್. ಕ್ರಯೋಪ್ರಿಸರ್ವೇಷನ್ನ ಫ್ರೀಸಿಂಗ್ ಅಂತಾನೂ ಕರಿತೀವಿ. ನಮ್ಮ ಜೀವಕೋಶ ಮತ್ತೆ ಅಂದರೆ ಸೆಲ್ಸು, ಟಿಶ್ಯೂಸು ಮತ್ತು ಬಾಡಿ ಆರ್ಗನ್ಸು ಇದನ್ನೆಲ್ಲ ಹಾಳಾಗದೇ ಇದ್ದ ಹಾಗೆ ಬಹಳಷ್ಟು ವರ್ಷ ಕಾಪಾಡೋದಕ್ಕೆ ಮತ್ತು ಲೇಟರ್ ಅದನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರಿಸರ್ವ್ ಮಾಡೋದನ್ನೇ ಕ್ರಯೋಪ್ರಿಸರ್ವೇಷನ್ ಅಂತ ಕರಿತೀವಿ. ಫ್ರೀಸಿಂಗ್ ಅಂತಂದರೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೀವಾ? ಇಲ್ಲ, ಇದನ್ನು ಒಂದು ದೊಡ್ಡ ಅಲ್ಯೂಮಿನಿಯಂ ಟ್ಯಾಂಕ್ ಯಾವುದು ಲಿಕ್ವಿಡ್ ನೈಟ್ರೋಜನ್ ತುಂಬಿಸಿರುತ್ತೆ, ಅದರೊಳಗೆ ಈ ಜೀವಕೋಶಗಳನ್ನ ಫ್ರೀಸ್ ಮಾಡುತ್ತೆ. ಯಾಕೆ ಅಂತಂದರೆ ಲಿಕ್ವಿಡ್ ನೈಟ್ರೋಜನ್ ಟೆಂಪ್ರೇಚರು -196 ಡಿಗ್ರಿ ಸೆಂಟಿಗ್ರೇಡ್. ಈ ತಾಪಮಾನದಲ್ಲಿ ಯಾವುದೇ ಅಂಗಾಂಶಗಳು ಅಂದರೆ ಟಿಶ್ಯೂಸು ಯಾವುದೂ ಹಾಳಾಗೋದಿಲ್ಲ. ಇನ್ಫರ್ಟಿಲಿಟಿನಲ್ಲಿ ಯಾವ್ಯಾವುದು ಟಿಶ್ಯೂಸ್ನ ಪ್ರಿಸರ್ವ್ ಮಾಡ್ತೀವಿ ನೋಡೋಣ. ಸೆಮೆನ್ನ ವಾಶ್ ಮಾಡಿ ಸ್ಪರ್ಮ್ ಸೆಲ್ಸ್ನ ಫ್ರೀಸ್ ಮಾಡ್ತೀವಿ. ಈ ಎಗ್ಗು ಮತ್ತು ಎಂಬ್ರಿಯೋಸ್ ಅಂದರೆ ಭ್ರೂಣನ IVF ಮಾಡಿ IVF ಅಲ್ಲಿ ಮೊಟ್ಟೆಗಳನ್ನ ಹೊರಗಡೆ ತೆಗೆದು ಮೊಟ್ಟೆಗಳನ್ನು ಹಾಗೆ ಫ್ರೀಸ್ ಮಾಡ್ಬೋದು, ಮತ್ತು ಎಂಬ್ರಿಯೋಸ್ನ ಮಾಡಿ ಫ್ರೀಸ್ ಮಾಡ್ತೀವಿ. ಈ ಎಗ್ಗು ಎಂಬ್ರಿಯೋ ಇದನ್ನ ಒಂದು ಸ್ಪೆಷಲ್ ಡಿವೈಸು ಕ್ರಯೋಲಾಕ್ ಅಂತ ಕರಿತೀವಿ. ಆ ಒಂದು ಸಾಧನದಲ್ಲಿ ಪೇಷಂಟ್ ಎಲ್ಲ ಡೀಟೇಲ್ಸನ್ನ ಅದರಲ್ಲಿ ಲೇಬಲ್ ಮಾಡಿ ಇದನ್ನ ಲಿಕ್ವಿಡ್ ನೈಟ್ರೋಜನ್ನಲ್ಲಿ ಸ್ಟೋರ್ ಮಾಡ್ತೀವಿ. ಒಂದ್ಸತಿ ಇದನ್ನ ಸ್ಟೋರ್ ಮಾಡಿದ್ಮೇಲೆ ಇದು ಯಾವ ಜೈವಿಕ ಹಂತದಲ್ಲಿ ಯಾವ ಒಂದು ಸ್ಟೇಜಲ್ಲಿ ಅದು ಫ್ರೀಸ್ ಆಗಿರುತ್ತೆ, ಅದು ಹಾಗೆ ನಿಷ್ಕ್ರಿಯಗೊಂಡಿರುತ್ತೆ. ಮತ್ತೆ ಅದನ್ನ ಒಂದು ಸ್ಪೆಷಲ್ ಪ್ರಾಸೆಸ್ ಅಲ್ಲಿ ಅಂತ ಮಾಡ್ತೀವಿ. ನಮಗೆ ನೆಕ್ಸ್ಟ್ ಅದು ಯಾವಾಗ ಟ್ರೀಟ್ಮೆಂಟ್ಗೆ ಬೇಕಾದಾಗ ಅದನ್ನ ಮಾಡ್ತೀವಿ. ಅಂತಂದ್ರೆ -196 ಡಿಗ್ರಿ ಸೆಂಟಿಗ್ರೇಡ್ ಇಂದ ನಾರ್ಮಲ್ ಟೆಂಪರೇಚರ್ಗೆ ತರೋದನ್ನೇ ಥಾಯಿಂಗ್ ಅಂತ ಕರಿತೀವಿ. ಈ ಥಾಯಿಂಗ್ ಆದ್ಮೇಲೆ ಅದು ಯಾವ ಸ್ಟೇಜಲ್ಲಿ ನಾವು ಫ್ರೀಸ್ ಮಾಡಿರ್ತೀವಿ ಅದರಿಂದ ಮುಂದಕ್ಕೆ ಏನು ಬೆಳವಣಿಗೆ ಆಗಬೇಕು ಅದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ಪ್ರೋಸೆಸ್ಸಿಂದ ಬಹಳಷ್ಟು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಬಹಳಷ್ಟು ಉಪಯೋಗಗಳಿದೆ. ಈ ಉಪಯೋಗಗಳನ್ನೆಲ್ಲ ನೆಕ್ಸ್ಟು ನಮ್ಮ ಎಂಬ್ರಿಯಾಲಜಿಸ್ಟು ಹೇಳ್ತಾರೆ.